ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಿ ಕೆಂಪು ಕಲರಿನ ಈ ಒಂದು ಅವರೆಕಾಳನ್ನು ಉಪಯೋಗಿಸಿಕೊಂಡು ಸಿಂಪಲಾಗಿ ಒಂದು ಕೂರ್ಮ ಹೇಗೆ ಮಾಡೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಆಪಂ ಜೊತೆಗೆ ಹೆಚ್ಚಾಗಿ ಉಪಯೋಗಿಸ್ತಾರೆ. ಹಾಗೆಯೇ ಚಪಾತಿ, ಪರೋಟ, ಪುಲ್ಕ ಇದರ ಜೊತೆಗೆ ಕೂಡ ಉಪಯೋಗಿಸಿಕೊಳ್ಬೋದು. ಉದ್ದಿನ ದೋಸೆ ಜೊತೆಗೆ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದಕ್ಕೆ ನೋಡಿ ಹೆಚ್ಚಿನ ಸಾಮಗ್ರಿಗಳೇನು ಬೇಕಾಗೋದಿಲ್ಲ. ನಮ್ಮ ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಮಾಡ್ಬೋದು. ಇಲ್ಲಿ ನೋಡಿ 1 ಕಪ್ಪಷ್ಟು ಕೆಂಪು ಡಬಲ್ ಬೀನ್ಸ್ ಅಂತ ತಗೊಂಡಿದ್ದೇನೆ, ಬೀಜನ ತಗೊಂಡಿದ್ದೇನೆ. 1 ಕಪ್ಪಷ್ಟು ಬೀನ್ಸ್ ತಗೊಂಡಿದ್ದೇನೆ. ಹಾಗೆ 1 ಕಪ್ಪಷ್ಟು ಕ್ಯಾರೆಟು. ಇವಿಷ್ಟನ್ನು ಕುಕ್ಕರಿಗೆ ಹಾಕ್ಕೊಂಡು 1 ವಿಸಿಲಷ್ಟು ಕೂಗಿಸ್ಕೊಳ್ತೇನೆ. ಈ ಅವರೆ ಬೇಗ ಬೇಯ್ತದೆ ಇದು, ಹಾಗಾಗಿ ಪಕ್ಕ ಜಾಸ್ತಿ ವಿಸಿಲೇನು ಬೇಡ ಇದಕ್ಕೆ. ಅದು ಬೇಯುವಷ್ಟೊತ್ತಿಗೆ ಅದಕ್ಕೆ ಬೇಕಾದ ಮಸಾಲೆ ರುಬ್ಬಿಕೊಳ್ಳುವ. ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು, ಸ್ವಲ್ಪ ಪೆಪ್ಪರು, 2 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಒಂದು 7ರಿಂದ 8 ಲವಂಗ. ಇವಿಷ್ಟನ್ನು ಅರ್ಧ ತೆಂಗಿನಕಾಯಿಯ ಹೂವಿನ ಜೊತೆಗೆ ಇದನ್ನು ಒಂದು ಸಾಧಾರಣ ತುಂಬ ನುಣ್ಣಗೆ ಸಹ ಬೇಡ, ತುಂಬ ತರಿ ಸಹ ಬೇಡ, ಆ ಥರ ಎಷ್ಟು ಬೇಕಷ್ಟು ನೀರು ಹಾಕಿ ರುಬ್ಬಿಕೊಳ್ಳುವ. ಮೊದಲಿಗೆ ಬಾಣಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿಯಾದ ನಂತರ ಹಸಿಮೆಣಸನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ನೋಡಿ ಈ ಥರ ಕಲರ್ ಚೇಂಜ್ ಆಗ್ತದೆ ಇದು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. 1 ನಿಮಿಷ ಇದನ್ನು ಕೂಡ ಬಾಡಿಸ್ಕೊಂಡು ಉಳಿದ ಮಸಾಲೆ ಹಾಕ್ಕೊಳ್ಳುವ. ಲವಂಗ, ಚಕ್ಕೆ, ಏಲಕ್ಕಿ ಹಾಗೂ ಕಾಳುಮೆಣಸು, 4 ಎಸಳು ಬೆಳ್ಳುಳ್ಳಿ ಬೇಡ ಅಂತಿರೋರು ಇಲ್ಲಿ ಸ್ಕಿಪ್ ಮಾಡಿಕೊಳ್ಬೋದು. ಇದನ್ನು ಈಗ ಕಾಯಿ ತುರಿ ಜೊತೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಬಿಕೊಳ್ಳುವ. ಇದನ್ನು ಈಗ ನುಣ್ಣಗೆ ರುಬ್ಬಿಕೊಳ್ಳುವ. ಅವರೆ ಬೀಜ ಹಾಗೂ ತರಕಾರಿಗಳು ಬೆಂದು ರೆಡಿಯಾಗಿದೆ. ಈಗ ರುಬ್ಬಿದ ಪೇಸ್ಟನ್ನು ಹಾಕ್ಕೊಳ್ಳುವ. ಇದಕ್ಕೆ ಉಪ್ಪು ನಾನು ಬೇಯುವಾಗಲೇ ಹಾಕ್ಕೊಂಡಿದ್ದೇನೆ ತರಕಾರಿ, ಹಾಗಾಗಿ ಈಗ ಉಪ್ಪು ಹಾಕ್ಕೊಳ್ತಾ ಇಲ್ಲ. ಮತ್ತು ಬೇಕು ಅಂತಾದರೆ ಎಕ್ಸ್ಟ್ರಾ ಸೇರಿಸ್ಕೊಳ್ಳುವ. ಈಗ ಕೂರ್ಮ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ. ಗಟ್ಟಿ ಬೇಕು ಅಂತಾದರೆ ನೀರು ಕಡಿಮೆ ಹಾಕಿ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಚೆನ್ನಾಗಿ ಕುದಿದರೆ ನಮ್ಮ ರುಚಿಯಾದ ಅವರೆಕಾಳಿನ ಕೂರ್ಮ ರೆಡಿ ಆಯಿತು. ನಾವಿವತ್ತು ಇದನ್ನು ಆಪಂ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇವೆ. ನೋಡಿ ಆಪಂ ಜೊತೆಗೆ ಎಷ್ಟು ಚೆನ್ನಾಗಿ ಇದು ಹೊಂದಿಕೊಳ್ತದೆ ಅಂತ ಹೇಳಿಕೊಂಡು ಇದನ್ನು ಚಪಾತಿ, ಪುಲ್ಕ ಹಾಗೆಯೇ ನೀವು ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಬಳಸಿಕೊಳ್ಬೋದು. ಪುಲಾವ್ ಜೊತೆಗೆ ಕೂಡ ಇದು ಚೆನ್ನಾಗಿರ್ತದೆ. ಯಾವುದೇ ರೈಸ್ ಬಾತ್ ಕೂಡ, ಜೀರಾ ರೈಸ್ ಅಥವಾ ಗೀ ರೈಸ್ ಇದರ ಜೊತೆಗೆ ಕೂಡ ಇದು ಹೊಂದಿಕೊಳ್ತದೆ. ಅಂತಹ ಒಂದು ಆಲ್ ಇನ್ ಒನ್ ಕೂರ್ಮ ಇದು. ನೀವು ಯಾವುದ್ರ ಜೊತೆಗೆ ಬೇಕಾದರೂ ಇದನ್ನು ಉಪಯೋಗಿಸಿಕೊಳ್ಬೋದು. ರುಚಿಯಾದ ಆರೋಗ್ಯಕರವಾದ ಡಬಲ್ ಬೀನ್ಸಿನ ಬೀಜದ ಕೂರ್ಮವನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ. ಹಾಗೆಯೇ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.